ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಹರೀಶ್ ಅವರು ಬಂದಿದ್ದಾರೆ, ನೋಡ್ಬೋದು ಇಲ್ಲಿ ಬಂದ್ರು ನೋಡಿ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಹಾಯ್ ಹರೀಶ್, ಹಾಯ್. ಹೆಂಗೆ ಇವತ್ತು ಸ್ವಿಮ್ಮಿಂಗ್ ಪೂಲಿಗೆ ಡೇ ಒನ್ ಸ್ವಿಮ್ಮಿಂಗ್ ಪೂಲ್ ಲೇಟ್ ಆಗಿ ಬಂದ್ಬಿಟ್ಟಿದೀವಿ. ಆಕ್ಚುಲಿ 9:15 ಇವಾಗ ಬರ್ತಾ ಇದೀವಿ, ನೋಡೋಣ ಏನಾಗತ್ತಂತ. ಹರೀಶ್, ಏನ್ ಕಲಿಯೋದು ಇವತ್ತು ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್ ಅಲ್ಲಿ ಏನ್ ಕಲಿಯೋದ್ರಿ? ಡೈಲಿ ಬರ್ತಾರೆ ಸ್ವಿಮ್ಮಿಂಗ್ ಮಾಡೋದಕ್ಕೆ, ತುಂಬಾ ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಏನ್ ಸಜೆಷನ್ ಕೊಡ್ತೀರಾ ಸ್ವಿಮ್ಮಿಂಗ್ ಪೂಲಿಗೆ ಬಂದವರಿಗೆ? ಏನಿಲ್ಲ ಯೂಸ್ ಅಂದ್ರೆ ಮೆಂಟಲಿ ಮತ್ತೆ ಫಿಸಿಕಲಿ ಎರಡು ಸ್ಟ್ರಾಂಗ್ ಆಗ್ಬೋದು. ಸೊ ನಿಮಗೆ ಬೇರೆ ಸ್ಪೋರ್ಟ್ಸಲ್ಲಿ ಯಾವುದ್ರಲ್ಲೇ ಇದ್ರೂ ಫಿಸಿಕಲಿ ಸ್ಟ್ರಾಂಗ್ ಆಗ್ಬೋದು, ಬಟ್ ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕಂದ್ರೆ ಸ್ವಿಮ್ಮಿಂಗ್ ಫುಲ್ ಬೆಸ್ಟು. ಸೊ ಎಲ್ಲ ಬಂದು ಸ್ವಿಮ್ಮಿಂಗ್ ಮಾಡೋದ್ರಿಂದ ಮೆಂಟಲಿ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ತಾರೆ. ಮತ್ತು ಬ್ಯಾಕ್ ಪೇಯ್ನ್ ಇದ್ದು ತುಂಬ ಬಂದು ಇದನ್ನು ಸಜೆಷನ್ ಮಾಡ್ತಾರೆ, ತುಂಬ ಯೂಸ್ ಇದೆ. ಥ್ಯಾಂಕ್ ಯು. ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದೀವಿ. ಕ್ಯಾಪ್ ಹಾಕೋಬೇಕು, ಆಮೇಲೆ ನೀರು ಮುಳುಗಿಸಿ ಕ್ಯಾಪ್ ಹಾಕೋಬೋದು, ಹಂಗೇನು ಡೈರೆಕ್ಟ್ ಹಾಕೋಬೋದು. ಹರೀಶ್, ಉಲ್ಟಾ ಹಾಕಿದ್ದೀರಾ? ಕರೆಕ್ಟ್ ಹಾಕಿದ್ದೀರಾ? ಕರೆಕ್ಟಾಗಿ ಕರೆಕ್ಟೇ. ಹೇಳಿ. ಮೈ ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕು, ಹಾಂ, ಆಗಿರಲ್ಲ. ಆ್ಯಕ್ಚುಲಿ ಅದೇ ನಮ್ಮ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ ಶವರ್ ಮಾಡಬೇಕು. ಹರೀಶ್, ಇಲ್ಲಿ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಯಾರು ನಾನ್ ಸ್ವಿಮ್ಮರ್ಸ್ ಬಂದರೆ ಅವರು ಅಪಾಯದಲ್ಲಿದ್ದರೆ ಇವರೇ ನಮ್ಮ ಲೈಫ್ ಗಾರ್ಡ್ ಸೇವ್ ಮಾಡೋದು. ಇವರೇ ನೋಡಿ ಸ್ವಿಮ್ಮಿಂಗ್ ಪೂಲಲ್ಲಿ ರಕ್ಷಕರು. ಹೇಳಿ. ಜೀವ ರಕ್ಷಕರು. ಹಾಂ, ಬಾಡೆಲ್ಲ ಫ್ರೀ ಆಗುತ್ತೆ, ಊಟ ನೋವು ಹೋಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ, ಸ್ವಲ್ಪ ನಿದ್ದೆ ಬರುತ್ತೆ. ಹೆಂಗ್ ನಿಂತ್ಕೋಬೇಕು ಏನು? ಫಸ್ಟ್ ಈ ಕಾಲ್ನ ಲಾಕ್ ಮಾಡ್ಕೊಳ್ಳಿ ಇಲ್ಲಿ, ಓಕೆನಾ? ಎರಡು ಜಂಪ್ ಮಾಡ್ಬೇಕಾದ್ರೆ ಎರಡೂ ಕಾಲ್ ಪುಷ್ ಮಾಡ್ಬೇಕು, ಫೋರ್ಸ್ ಆಗಿ ಪುಷ್ ಮಾಡ್ಬೇಕು, ಓಕೆನಾ? ಓಕೆ, ನಾವು ಒಂದ್ಸಲಿ ಟ್ರೈ ಮಾಡೋಣ ಅದೇ ಥರ. ಪುಷ್ ಫೋರ್ಸ್ ಪುಷ್ ಮಾಡಿ. ಇದೇ ಕಲ್ತಿರೋದು. ಇದೊಂಥರ ಅಡಿಕ್ಷನ್ ಇದ್ದಂಗೆ. ಸ್ವಿಮ್ಮಿಂಗ್ ಒಂದ್ಸಲಿ ಸೇರ್ಕೊಂತೀರ ಅಂತ ಹೇಳಿದ್ರೆ ಒನ್ ವೀಕ್ ಬೇಡ ಅಂತೀರಾ, ಆಮೇಲೆ ಬಂದ್ರಿ ಅಂದ್ರೆ 1 ವೀಕ್ ಬಂದ್ರೆ ಸಾಕು. ಗೀತಂಗೆ ಸ್ವಿಮ್ಮಿಂಗು. ಒಂದ್ ಸ್ವಲ್ಪ ಹೊಡಿಯೋದು ಕಲ್ತ್ಬಿಟ್ರೆ ಸಾಕು. ಹೊಡಿತಾರೆ. ಆಕ್ಚುಲಿ ದಿಸ್ ಇಸ್ ಗುಡ್. ನೀವ್ ಎಷ್ಟು ಸ್ಮೋಕ್ ಎಲ್ಲ ಮಾಡ್ತೀರಾ ಎಲ್ಲ ಇಲ್ಲಿ ಗೊತ್ತಾಗ್ತಾ ಇರುತ್ತೆ. ಅದ್ರಲ್ಲೂ ಈ ಪೂಲ್ ತುಂಬಾ ಬಿಗ್ ಇದೆ. ಲೈಫ್ ಸೇವರ್ ಟೆಕ್ನಿಕ್ ಇದು. ಇದೊಂದ್ಸತಿ ಜೀವನದಲ್ಲಿ ಕಲಿಯಬೇಕು. ಏನ್ ಕಲ್ತೀರಂದ್ರು? ಸ್ವಿಮ್ಮಿಂಗ್ ಕಲಿಲೇಬೇಕು. ತುಂಬಾ ಜನ ಹೇಳ್ತಾರೆ ಸ್ವಿಮ್ಮು ಏನು ಉಪಯೋಗ, ನಾವು ಸ್ವಿಮ್ಮಿಂಗ್ ಬರಲ್ಲ, ನಾವು ಸ್ವಿಮ್ ಮಾಡಕ್ಕೆ ಹೋಗಲ್ಲ ಅಂತಾರೆ. ಸೊ ಒಂದ್ ಪರಿಸ್ಥಿತಿ ಬರುತ್ತೆ, ಏನೋ ಆಯ್ತು ಸಡನ್ ಆಗಿ ಆಕ್ಸಿಡೆಂಟ್, ಸೊ ಆ ಟೈಮಲ್ಲಿ ಬೇಕಾಗ್ಬೋದು. ಅಟ್ಲೀಸ್ಟ್ ಬೇರೆಯವ್ರನ್ನ ಬಚಾವ್ ಮಾಡೋದು ಬೇಡ, ನಿಮ್ಮನ್ನ ನೀವು ಸೇವ್ ಮಾಡ್ಕೊಂಡ್ರೆ ಸಾಕು. ಆದ್ರೂ ಒಬ್ರು ಹಿರಿಯರಿಂದ ಕೇಳೋಣ, ಅದೊಬ್ರು ಆಗ್ಲಿಂದ ಇದು ಮಾಡ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಇಂದ ಇಸ್ ಮೋರ್ ಕ್ಯಾಲರೀಸ್, ಎಲ್ಲ ಎಕ್ಸರ್ಸೈಸ್ಗಿಂತ ಜಾಸ್ತಿ ಬರ್ನ್ ಆಗುತ್ತೆ. ಆಮೇಲೆ ಆಕ್ಚುಲಿ ಬ್ರೆಸ್ಟ್ ಬೇಕಾದ್ರೆ ನೋಡಿ, ನಿಮ್ಮ ಅಭ್ಯಾಸ ಮಾಡ್ಕೊಳ್ಳಿ, ಬ್ರೆಸ್ಟ್ ಎನ್ಲಾರ್ಜ್ ಆಗುತ್ತೆ. ಓಕೆ. ಆಮೇಲೆ ಲಂಗ್ಸ್ ಎನ್ಲಾರ್ಜ್ ಆಗುತ್ತೆ. ಯು ಕ್ಯಾನ್ ಬ್ರೀತ್ ತಿಳ್ಕೊಬೋದು. ಬ್ರೀತಿಂಗ್ ತುಂಬಾ ಅನುಕೂಲ ಆಗುತ್ತೆ, ಅಂದ್ರೆ ಬ್ರೀತಿಂಗು ಅನುಕೂಲ, ಆಮೇಲೆ ಹಾರ್ಟ್ ಬೀಟಿಂಗ್ ಎಲ್ಲ ವೇರಿಯೇಷನ್ನು, BP ಎಲ್ಲ ಕಂಟ್ರೋಲ್ ಬರುತ್ತೆ. ಓಕೆ. ಒಳ್ಳೆ ಎಕ್ಸಸೈಜು, ಕೈಗೆ ಎಲ್ಲ ಆಲ್ ಮಸಲ್ಸ್ಗೂ ಒಳ್ಳೆ ಎಕ್ಸಸೈಜ್ ಆಗುತ್ತೆ. ಓಕೆ. ಈಗ ನಾನ್ ಸ್ವಿಮ್ಮರ್ಸ್ ಸ್ವಿಮ್ಮಿಂಗ್ ಇಂದ ಏನ್ ಯೂಸ್ ಅಂತ ಹೇಳ್ತಾರಲ್ಲ, ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಈಸ್ ಬೆಸ್ಟ್ ಎಕ್ಸಸೈಜ್ ಇನ್ ಆಲ್ ಕಂಪೇರ್ ಟು ಅದರ್ ಎಕ್ಸಸೈಸ್. ಇಸ್ ಬೆಸ್ಟ್ ಎಕ್ಸಸೈಜ್ ಇನ್ ಆಲ್ ಪಾರ್ಟ್ಸ್ಗೂ ಎಫೆಕ್ಟ್ ಆಗುತ್ತೆ. ತಲೆಯಿಂದ ಕಾಲ್ ತನಕ, ಲಂಗ್ಸ್ ಇಂದ ಹಿಡಿದು ಆಲ್ ಆರ್ಗನ್ಸ್ಗೂ ಎಫೆಕ್ಟ್ ಆಗುತ್ತೆ. ಆಲ್ ಆರ್ಗನ್. ಹೌದು, ಎಫೆಕ್ಟ್ ಆಗುತ್ತೆ. ಆಗಲ್ಲ.
ಆಮೇಲೆ ನೀ ಇದೆಯಲ್ಲ ಕಾಲು ಅದಕ್ಕೆಲ್ಲ ಅನ್ನೆಸರಿ ಸ್ಟ್ರೆಸ್ ಆಗಲ್ಲ ಸ್ವಿಮ್ಮಿಂಗ್ ಇಂದ. ಬಟ್ ವಾಕಿಂಗ್ ಅಲ್ಲೆಲ್ಲ ಸ್ಟ್ರೆಸ್ ಆಗುತ್ತೆ. ಇದ್ರಲ್ಲಿ ಫೀಲ್ ಆಗಲ್ಲ ಅದ್ರಲ್ಲಿ ನೀವು ಸ್ಟ್ರೆಸ್ಸಿಂಗ್ ಗೊತ್ತಾಗಲ್ಲ, ಫೀಲ್ ಆಗಲ್ಲ. ಬಹಳ ಅನುಕೂಲ ಅನ್ಸುತ್ತೆ. ಇಸ್ ಬೆಟರ್ ಸ್ವಿಮ್ಮಿಂಗ್. ಅಂಕಲ್ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ನೀವು? ನಾನು 4 ತಿಂಗಳಾಯ್ತು. 4 ತಿಂಗಳಿಂದ ಬರ್ತಾ ಇದ್ದೀರಾ? ಸರಿ. ನನ್ನ ಹೆಸರು ಪ್ರೀತಮ್ ಅಂತ. ನನ್ನ ಹೆಸರು ಹರ್ಷ. ಸರ್ ನಿಮ್ಮ ಹೆಸರು ಕೇಳಿಲ್ಲ ನಾವು. ನನ್ನ ಹೆಸರು ರಾಮಮೂರ್ತಿ ಅಂತ. KEB ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದೆ. KEB ಶಾರ್ಟ್ಲಿ ರಿಟೈರ್ಡ್ ಆಗಿದೆ. ಇಬ್ಬರು ಮಕ್ಕಳಿದ್ದಾರೆ. ಒಂದು ಡಿಫೆನ್ಸ್ ಅಲ್ಲಿ ಇದ್ದಾನೆ, ಮೇಜರ್ ಆಗಿದೆ. ಸೂಪರ್ ಸರ್. ಇನ್ನೊಬ್ಬನು US ಅಲ್ಲಿ MS ಮಾಡ್ಕೊಂಡು ಅಲ್ಲೇ ಇದೆ. ಸೂಪರ್. ನೀವು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೀರಾ? ನನ್ನ ಟೈಮ್ ಪಾಸ್ ಒಂದು 2 ಎಕರೆ ಅಡಿಕೆ ಮಾಡಿದ್ದೀನಿ ಊರಲ್ಲಿ. ಓಕೆ. ವೀಕ್ಲಿ ಒನ್ಸ್ ಮಂಡೇ ರಜಾ ಇದ್ದಾಗ ಅಲ್ಲಿಗೆ ಹೋಗಿ ಬರ್ತೀನಿ ಟೈಮ್ ಪಾಸ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನು ನೀವು ಏಜ್ ನಿಮ್ದೆಲ್ಲ? 12 ನಿಂದ? ಹೇಳಲ್ಲಿ ನನ್ನ ಹೆಸರು. ಎಷ್ಟು ವರ್ಷದಿಂದ ಬರ್ತೀವಿ? ಯಾವಾಗಿಂದ ಬರ್ತಾ ಇದೆಯಾ? ನಿಮ್ಮ ಹೆಸರೇನಪ್ಪ? ಏಜ್ 13 years. 13 ಇಯರ್ಸ್. ಎಲ್ಲರಿಗೂ 12-13 ಇಯರ್ಸ್. ಯಾವ ಸ್ಕೂಲ್? ನಾನು ನಾನಾದೀಪ. ಓಕೆ. ಕಿರಣ್ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? 21 days ಅಲ್ಲಿ ಕಲ್ತಿದ್ದೀರಾ ಸ್ವಿಮ್ ನೀವು? ಓಕೆ. ಹೆಂಗ ಅನ್ಸ್ತಾ ಇದೆ? ಏನ್ ಹೇಳ್ತೀರಾ ನೀವು ನಾನ್ ಸ್ವಿಮ್ಮರ್ಸಿಗೆ? ಸ್ವಿಮ್ ಕಲೀರಿ ಅಂತ ಹೇಳ್ತೀರಾ? ಕಲಿಬೇಡ್ರಿ ಅಂತೀರಾ? ಹೌದಾ? ಏನೇನು ಒಳ್ಳೇದು? ಅದೇ ಲೈಫ್ ಸೇವರ್. ಓಕೆ. ಸೊ ಒಟ್ಟಿನಲ್ಲಿ ಸ್ವಿಮ್ ಅನ್ನೋದು ಏನು? ಒಬ್ರಿಗೆ ಹಾಬಿ, ಒಬ್ರಿಗೆ ಅಡಿಕ್ಷನ್, ಒಬ್ರಿಗೆ ಸ್ಪೋರ್ಟ್ಸ್, ಒಬ್ರಿಗೆ ಫಿಟ್ನೆಸ್. ಸೊ ಈ ಥರ ಎಲ್ಲ ಇರುತ್ತೆ. ಪ್ರೀತಮ್ ಫಾಲೋವರ್ಸ್ ನೋಡಿ ಕಲ್ತ್ಕೊಳ್ರಿ. 12-13 ಏಜ್ ಹುಡುಗರು ಬರ್ತಾ ಇದ್ದಾರೆ ಸ್ವಿಮ್ ಹೊಡೆಯಕ್ಕೆ. ನಿಮಗೆ ಯಾರಿಗೆ? ನಮೀಗ? ನಿಮಗೆಲ್ಲ ನೀವ್ಯಾರು ಹೇಳ್ತೀವಿ? ಅಲ್ಲ, ನಾವು ಇವ್ರ ಫಾಲೋವರ್ಸಿಗೆ ಹೇಳ್ತಾ ಇದೀವಿ. ಇವ್ರ ಫಾಲೋವರ್ಸಿಗೆಲ್ಲ ಸ್ವಿಮ್ ಬರಲ್ಲ, ಅವ್ರಿಗೆ ಸ್ವಿಮ್ ಮಾಡಕ್ ಬರಲ್ಲ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್. ಪ್ರೀತಮ್ ಬ್ಲಾಗ್ಸ್. ಯೂಟ್ಯೂಬ್ ಅಲ್ಲೂ ಅದೇ ನೇಮ್. ಒಂದ್ ಕೆಲಸ ಮಾಡಿ, ಎಲ್ಲ ಲೈನ್ ಆಗಿ ನಿಂತ್ಕೊಳ್ಳಿ. ಬರುತ್ತಲ್ಲ, ಒಬ್ಬೊಬ್ರು ಡೈ ಹೊಡೀರಿ. ಓಕೆನಾ? ಹಿಡಿದೀವಿ. 3, 2, 1. ಲೈಫ್ ಸೇವರ್ ಆಗ್ಬಿಟ್ಟೇರೆ. ಕರೆಕ್ಟ್ 10 ಕಾಲಿಗೆ ಬಂದ್ವಿ, 9:20 ಬಂದ್ವಿ. ಒಳ್ಳೆ ಎಂಜಾಯ್ ಮಾಡೋದು. ಎಂಜಾಯ್ಮೆಂಟ್ ನೋಡಿ. ಸಿಕ್ಕಿದೆ ಕಡಿಮೆ ಟೈಮ್, 40 ನಿಮಿಷದಲ್ಲಿ ಫುಲ್ಲು ರಿಲ್ಯಾಕ್ಸ್. ಟೆನ್ಷನ್ ಏನಿಲ್ಲ. ಟೆನ್ಷನ್ ಇಂದ ಬಂದ್ರು ಟೆನ್ಷನ್ ಇರಲ್ಲ ಇಲ್ಲಿ.